ಅವ್ರಿಗಾರು ಆಗ್ಬೋದು, ನಮ್ಗಾರು ಆಗ್ಬೋದು, ಹಾಗೆ ಆಗುತ್ತೆ. ನಮಗೆ ನಮ್ಮನ್ನು ಅವರಿಬ್ಬರು ಮೈತ್ರಿಯಾಗಿ ಚನ್ನಪಟ್ಟಣದಲ್ಲಿ ನಮ್ಮ ಶಕ್ತಿನ ಜಾಸ್ತಿ ಮಾಡಿದ್ದಾರೆ, ಅಷ್ಟು ಹೇಳ್ಬೋದು ನಾನು. ಅದು ಎಲೆಕ್ಷನ್ ಡಿಕ್ಲೇರ್ ಆದಾಗ ಹೇಳ್ತೀವಿ, ಪಾಪ ಅವ್ರು ಹೇಳ್ಕೊಂತಾರೆ. ಅವ್ರು ಯಾರಂತ ಅಭ್ಯರ್ಥಿ? ನೀವು ಇನ್ನೂ ಸ್ಪಷ್ಟವಾಗಿ ಅವರು ಹೇಳ್ತಾ ಇಲ್ಲ ಯಾರು ಅಂತ, ಹಂಗೆ ನಾವು ಹೇಳಲ್ಲ. ಈಗ ನಾವು ಅವಾಗ ಹೇಳ್ತೀವಿ, ನೀವು ಅವರು ನಮ್ಮ ವಿರೋಧಿಗಳು ಹೇಳ್ತಾವ್ರಾ? ಹೇಳವ್ರಾ? ಕೇಂದ್ರ ಮಂತ್ರಿಗಳು ಏನಾರು ಹೇಳವ್ರ ಇಂಥ ಅಭ್ಯರ್ಥಿ ಅಂತ? ಅವರು ಡೋಲಾಯಮಾನದಲ್ಲಿ ಅವರೇ ತಾನೆ. ಹಂಗೆ ನಾವು ಡೋಲಾಯಮಾನದಲ್ಲಿ ಇದ್ದೀವಿ, ನಾವು ತೀರ್ಮಾನ ಮಾಡ್ತೀವಿ ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಯಾರು ಅಭ್ಯರ್ಥಿ ಅಂತ. ನಿಮ್ಮ ಗುರುಗಳು ನಮ್ಮ ಸ್ನೇಹಿತರು. ಸರ್ ಅದೆಲ್ಲ ಈಗ ನೀವು ಒಕ್ಕಲಿಗರ ಕೈ ಹಿಡ್ದಿಲ್ಲ ಅಂತ ಒಂದ್ಸರಿ ಅಂತೀರಾ, ಅಹಿಂದ ಕೈ ಹಿಡ್ದಿಲ್ಲ ಅಂತ ಒಂದ್ಸರಿ ಅಂತೀರಾ, ನಾವು ಯಾವುದಕ್ಕೆ ಉತ್ತರ ಕೊಡೋಣ? ಇದು ನೋಡಿ, ಬೆಂಗಳೂರು ಗ್ರಾಮಾಂತರದ ಚುನಾವಣೆ ಯಾವ ರೀತಿ ಆಯಿತು ಅಂತಂದರೆ, ಕಳೆದ ಮಂಡ್ಯ ಚುನಾವಣೆ ಆದ ರೀತಿಯಲ್ಲಿ ಈ ಚುನಾವಣೆ ಆಯಿತು. ನೀವು ಮಾಧ್ಯಮದವರಿಂದ ಅವ್ರು ಗೆದ್ದರು, ಸೋಷಿಯಲ್ ಮೀಡಿಯಾಯಿಂದ ನಿಮ್ಮ ಮಾಧ್ಯಮನೂ ಕೂಡ ಕಾರಣ ಇದೆ, ಅದಕ್ಕೇನು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಪಾಪ ನಮ್ಮ ನೋವೇನು ಅಂತಂದರೆ, ಬಹುಶಃ ವಿರೋಧಿಗಳು ಕೂಡ ಡಿ ಕೆ ಸುರೇಶ್ ಅವರ ಕೆಲಸ ಕಾರ್ಯಗಳನ್ನು ಒಪ್ಕೊಂಡಿದ್ರು. ಅವರು ಯಾವ ರೀತಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತೇಳಿ ಒಪ್ಕೊಂಡಿದ್ರು. ಆಮೇಲೆ ನಾವು ಕೂಡ ನಮ್ಮ ಒಂದು ವರ್ಷದಲ್ಲಿ ಅವರು ನಮ್ಮ ಜೊತೆ ನಿಂತು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಎಷ್ಟು ಅನುದಾನ ತಂದವ್ರೆ ಅಂತೇಳಿ ನಮಗೆ ಗೊತ್ತದು. ಅದು ಕ್ಷೇತ್ರದ ಜನತೆಗೆ ಗೊತ್ತಾಗಲಿಲ್ಲ. ಅದು ಇವತ್ತು ಸರ್ಕಾರ ಇದೆ, ಡಿ ಕೆ ಸುರೇಶ್ ಅವರ ಅನಿವಾರ್ಯತೆ ನಮ್ಮ ಕ್ಷೇತ್ರಗಳಿಗಿದೆ. ಇವತ್ತು ಉದಾಹರಣೆಗೆ ಒಂದು ಎಕ್ಸ್ಪ್ರೆಸ್ ಕೆನಲ್ ಅಂತಕ್ಕಂಥ ವಿಚಾರವಾಗಿ ಹೋರಾಟ ನಡೀತಾ ಇದೆ. ಇವತ್ತು ಬಂದು ನೀವೆಲ್ಲ ಪ್ರಚಾರ ಮಾಡಿರಬೇಕು, ಅದನ್ನು ಬಂದು ತುಮಕೂರು ಬಂದನ್ನು. ಎಕ್ಸ್ಪ್ರೆಸ್ ಕೆನಲ್ ಆಗೋದ್ರಿಂದ ಗ್ರಾಮಾಂತರಕ್ಕೆ ಅನುಕೂಲ, ಅಂದರೆ ಅದೇನು ಅವ್ರಿಗೇನು ತೊಂದರೆ ಇಲ್ಲ, ತುಮಕೂರು ಅವ್ರಿಗೆ. ನಮಗೆ ಬರೋ ನೀರು ನಮಗೆ ಬರ್ತದೆ. ಇಂಥ ಕಾರ್ಯಕ್ರಮನ ಸುರೇಶ್ ಅವ್ರ ಕೈಯಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಶಿವಕುಮಾರ್ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಕ್ಸ್ಪ್ರೆಸ್ ಕೆನಲನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಅದನ್ನು ಲಿಫ್ಟ್ ಮಾಡದೆ ನ್ಯಾಚುರಲ್ ಫ್ಲೋನಲ್ಲೇ ತರ್ಬೋದು, ಇದರಿಂದ ನನಗೆ ಓಟ್ ಆಗ್ತಕ್ಕಂಥ ಮತದಾರರಿಗೆ ನಾನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಅದು ತೀರ್ಮಾನ ಮಾಡಲಿಕ್ಕೆ ಇರ್ತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥ ಏಕೈಕ ಒಬ್ಬ ಲೀಡರ್ ಇದ್ದರೆ ಡಿ ಕೆ ಸುರೇಶ್.